ಕೆಎಸ್ಪಿಯ ಕನ್ವೀನರ್ ಆಗಿರ್ತಕ್ಕಂಥ ಶ್ರೀ ಹರಿರಾಮ್ ತಕರ್ಜಿ ಇವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಕೆಎಸ್ಪಿಎ ಉಪಾಧ್ಯಕ್ಷರಾದ ಶ್ರೇಯನ್ ಜೈನ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ತಮಗೆಲ್ಲ ತಿಳಿದೇ ಇದೆ. ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಮೆಟೀರಿಯಲ್ಸ್ಗಳೇನಿದೆ, ಬ್ರೋಷರ್ಸ್ಗಳನ್ನ ಕೊಡ್ತಾ ಇದ್ದೀವಿ ಎಲ್ಲರಿಗೂ. ನಾವು ಮತ್ತೊಮ್ಮೆ ನಮಗೆ ಈ ಒಂದು ಕಾರ್ಯಕ್ರಮವನ್ನು ಏನು ಮಾಡ್ತಾ ಇದ್ದೀವಿ, ಒಂದು ಎಕ್ಸಿಬಿಷನ್ ಇರತಕ್ಕಂಥ ವಸ್ತು ಪ್ರದರ್ಶನ, ಇದಕ್ಕೆ ತಮ್ಮಿಂದ ನಮಗೆ ಸಾಕಷ್ಟು ಸಹಕಾರ ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕಂದರೆ ಈ ಒಂದು ಕಾರ್ಯಕ್ರಮ ಏನಿದೆ, ವಸ್ತು ಪ್ರದರ್ಶನ ಮೆಗಾ ಎಕ್ಸಿಬಿಷನ್, ಇದು MSMEಗಳಿಗೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ. ಯಾಕಂದರೆ ಮೋರ್ ದೆನ್ 80% MSME ಯೂನಿಟ್ಸ್ ಆಗಿದೆ. ಹಾಗಾಗಿ ನಾವು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು. ಈ ಒಂದು ಕವರೇಜನ್ನು ಎಲ್ಲ ಜನರು ಬಂದು ಈ ಸಂಬಂಧಪಟ್ಟವರು ಈ ಎಕ್ಸಿಬಿಷನ್ ನೋಡಬೇಕು. ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಅಂತ ಕೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಈಗ ಅಧ್ಯಕ್ಷರು ಮಾತನಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀ ವಿಜಯ್ ಕುಮಾರ್ ಅಂತ. ನಾನು ಕರ್ನಾಟಕ ಸ್ಟೇಟ್ ಪಾಲಿಮರ್ ಅಸೋಸಿಯೇಷನ್ ಅಧ್ಯಕ್ಷ. ಈ ಒಂದು ಅಂತಾರಾಷ್ಟ್ರೀಯ ಏನು ವಸ್ತು ಪ್ರದರ್ಶನ ನಾಳೆಯಿಂದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನೈಸ್ ರೋಡಲ್ಲಿದೆ. ನಾಳೆಯಿಂದ ಆರಂಭವಾಗಿ 29ನೇ ತಾರೀಕು ಮುಕ್ತಾಯವಾಗಲಿದೆ. ಈ ಒಂದು ಎಕ್ಸಿಬಿಷನ್ನು 4 ರಾಜ್ಯಗಳ ಎಲ್ಲ MSME ಪ್ಲಾಸ್ಟಿಕ್ ಉದ್ಯಮಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇವೆ. ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೀತಿಯಾದ ಕೈಗಾರಿಕಾ ಯಂತ್ರಗಳು, ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡ್ತಕ್ಕಂಥ ಏನು ಮರುಬಳಕೆ ಮಾಡಲಿಕ್ಕೋಸ್ಕರ ಉಪಯೋಗ ಆಗ್ತಕ್ಕಂಥ ಮೆಷಿನ್ಗಳು, ಇದೆಲ್ಲ ಲೈವ್ ಡೆಮಾನ್ಸ್ಟ್ರೇಷನ್ನು ನಾಳೆಯಿಂದ 4 ದಿನ ನಡೆಯಲಿದೆ. ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು 200ಕ್ಕಿಂತ ಹೆಚ್ಚು ಎಕ್ಸಿಬಿಟರ್ಸ್, ಅಂದರೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರ್ತಕ್ಕಂಥ ಮೆಷಿನ್ ಮ್ಯಾನುಫ್ಯಾಕ್ಚರ್ಸು ಆಲ್ ಓವರ್ ಇಂಡಿಯಾದಿಂದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಏಜೆನ್ಸಿ ಕೂಡ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೂ ಈ ವಸ್ತು ಪ್ರದರ್ಶನದಲ್ಲಿ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸು, ITA ಸ್ಟೂಡೆಂಟ್ಸು, ಹಾಗೂ ನಮ್ಮ ಏನು ನಗರಾಭಿವೃದ್ಧಿ ಏನು ಇಲಾಖೆಗಳಿವೆ. ಯಾಕಂದರೆ ಈಗ ನಿಮಗೆ ಗೊತ್ತಿದೆ, ಪ್ಲಾಸ್ಟಿಕ್ ತ್ಯಾಜ್ಯ ಅನ್ನೋದು ಒಂದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಬೇಟಬಲ್ ಪಾಯಿಂಟ್ ಆಗಿದೆ. ನಿಮಗೆ ಗೊತ್ತಿದೆ, ನಿನ್ನೆಯಿಂದ ಯುನೈಟೆಡ್ ನೇಷನ್ಸಲ್ಲಿ ಎನ್ವೈರ್ಮೆಂಟಲ್ ಮೇಲೆ 164 ಕಂಟ್ರಿಗಳು ಆಲ್ರೆಡಿ ನಿನ್ನೆಯಿಂದ ಇದ್ರ ಮೇಲೆ ಡಿಬೇಟ್ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ದೇಶದಿಂದ ಸಹ ಒಂದು 36 ಜನ ಹೋಗಿದ್ದಾರೆ. ನಾನು ಸಹ ಅದರಲ್ಲಿ ಒಬ್ಬ ಪಾತ್ರಧಾರ ಆಗಬೇಕಾಗಿತ್ತು. ಈ ಒಂದು ಎಕ್ಸಿಬಿಷನ್ನಿಂದಾಗಿ ನಾನು ಹೋಗ್ಲಿಕ್ಕಾಗಲಿಲ್ಲ. ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ತ್ಯಾಜ್ಯ ಮರುಬಳಕೆ, ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆ ಬಗ್ಗೆ ಜಾಸ್ತಿ ನಾವು ಒತ್ತನ್ನು ಕೊಟ್ಟಿದ್ದೇವೆ. ಈ ಒಂದು ಒತ್ತಿನ ಏನು ಅನುಗುಣವಾಗಿ ಏನಾಗಿದೆ ಅಂತಂದರೆ, ನಮ್ಮ ಬೆಂಗಳೂರಿನಲ್ಲೇ ಒಂದು ಕಂಪನಿ ಸ್ಟಿಯರ್ ವರ್ಲ್ಡ್ ಅಂತ ಒಂದು ಅತ್ಯುತ್ತಮವಾದ ಒಂದು ಪೇಟೆಂಟೆಡ್ ಒಂದು ರೀಸೈಕ್ಲಿಂಗ್ ಮೆಷಿನ್ ಇನ್ವೆನ್ಷನ್ ಮಾಡಿದ್ದಾರೆ. ಅದು ಈಗ ಆಲ್ರೆಡಿ 3 ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ. ಇದು ನಮ್ಮ ಪೀಣ್ಯ ಕೈಗಾರಿಕಾ ಕ್ಷೇತ್ರ ಜಾಗದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇದು ಸಿಂಗಲ್ ಫೇಸಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಏನು ನಾವು ಬಿಸಾಕ್ತೀವಿ, ಅಂದರೆ ಅನ್ಕಂಟಾಮಿನೇಟೆಡ್, ಅಂದರೆ ಏನು ನಾವು ಪ್ಲಾಸ್ಟಿಕ್ ಕವರು, ಗ್ಲೂಕೋಸ್ ಬಾಟಲ್ಲು, ಸಿರಿಂಜಸ್ಸು, ಏಪ್ರಾನ್ಸು, ಇಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನ ಅದರಲ್ಲಿ ಹಾಕಿದರೆ ಅದು ಲಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಲಮ್ಸನ್ನು ಅವರೇ ತೊಗೊಂಡು ಅದರಿಂದ ನೀವೇನು ಕೂತಿದ್ದೀರಾ, ಈಗ ಚೇರ್ಸ್ಗಳು, ಟೇಬಲ್ಸ್ಗಳು, ಕ್ಲಾಡಿಂಗ್ಸ್ಗಳು, ಟೈಲ್ಸು, ಇಂಥದನ್ನೆಲ್ಲ ಅವರು ಮರು ಉತ್ಪಾದನೆ ಮಾಡ್ತಾರೆ. ಇದರದ್ದು ನಾವು ಲೈವ್ ಡೆಮಾನ್ಸ್ಟ್ರೇಷನ್ನು ಈ ಎಕ್ಸಿಬಿಷನ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಈ ಒಂದು ಎಕ್ಸಿಬಿಷನ್ನು 4 ದಿನ ನಡೆಯಲಿದೆ. ಇದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು. ಯಾಕಂದರೆ ಈ ಒಂದು ಎಕ್ಸಿಬಿಷನ್ಗೆ ಮುಖ್ಯವಾಗಿ ನಾವು ಲೋಕಲ್ ಬಾಡೀಸ್, ಯಾಕಂದರೆ ಇವರಿಂದಲೇ ನಮಗೆ, ಯಾಕಂದರೆ ತ್ಯಾಜ್ಯನ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಹ ಗೌರ್ಮೆಂಟ್ ಬಾಡೀಸ್, ನಾವು ನಿರ್ವಹಣೆ ಮಾಡಲಿಕ್ಕಾಗೋದಿಲ್ಲ. ಅವರಿಗೆ ಉಪಯುಕ್ತವಾಗತಕ್ಕಂಥ ಬೇಕಾದಷ್ಟು ಇನ್ವೆನ್ಷನ್ಸ್ನ ಈ ಒಂದು ನಾವು ಎಕ್ಸಿಬಿಷನ್ನಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದೀವಿ. ಅವರೆಲ್ಲ ಬಂದು ಇದನ್ನು ನೋಡಬೇಕು. ಇದರಿಂದ ರಾಜ್ಯಕ್ಕೆ ಒಳ್ಳೆ ಆಗ್ತಕ್ಕಂಥ, ಗೌರ್ಮೆಂಟ್ ಬಾಡೀಸ್ಗೆ ಒಳ್ಳೇದಾಗ್ತಕ್ಕಂಥ ಏನು ಇನ್ವೆನ್ಷನ್ ಇದೆ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಎಕ್ಸಿಬಿಷನ್ನ ನಾವು ಮಾಡ್ತಾ ಇದ್ದೀವಿ.
ಈ ಒಂದು ಎಕ್ಸಿಬಿಷನ್ನ ಕನ್ವೀನರ್ ಆದ ಹರಿರಾಮ್ ಟಕ್ಕರ್ ಅವರು ಇಂಗ್ಲಿಷ್ನಲ್ಲಿ ಇದನ್ನ ಒಂದು ಕೆಲವು ಪಾಯಿಂಟ್ಸ್ ನಿಮಗೆ ಬ್ರೀಫ್ ಮಾಡ್ತಾರೆ. ಥ್ಯಾಂಕ್ ಯು. ಯಂತ್ರಗಳೆಲ್ಲ ಎಕ್ಸಿಬಿಷನ್. ಹೌದು ಸರ್, ಇದರಲ್ಲಿ ಲೈವ್ ಯಂತ್ರಗಳಿರುತ್ತೆ ಸರ್. ಅಂದ್ರೆ ರನ್ ಆಗ್ತಾ ಇರುತ್ತೆ ಎಲ್ಲ ಯಂತ್ರಗಳು. 14 ಕಂಪನಿಗಳು ಅವರ ಮೆಷಿನ್ ಇನ್ಸ್ಟಾಲ್ ಮಾಡಿದ್ದಾರೆ. ಟೋಟಲ್ ಆಲ್ ಓವರ್ ಇಂಡಿಯಾ. ಆಲ್ ಓವರ್ ಇಂಡಿಯಾದಿಂದ ಸರ್, ಆಲ್ ಓವರ್ ಇಂಡಿಯಾದಿಂದ. ಅಲ್ಲ, ಅದು ನಿಮ್ಮ ಯಾವ ಪ್ರಾಡಕ್ಟ್ಗೆ ನಿಮ್ಗೆ ಬೇಕು ಆ ಮೆಷಿನ್ ಅನುಗುಣವಾಗಿ ನೀವು ಪ್ರಾಡಕ್ಟ್ಸ್ ಮಾಡ್ಬೋದು ಮೇಡಮ್. ಸಾವಿರಾರು ಪ್ರಾಡಕ್ಟ್ಸ್ ಮೇಡಮ್. ಹಿಡಿದು ಸ್ಯಾಟಲೈಟ್ ಮತ್ತೆ ಅಲ್ಲ, ಇದು ನಮ್ದು ಏನು ಇದರಲ್ಲಿ ಎಕ್ಸಿಬಿಷನ್ ನಾವು ಕೊಡ್ತಾ ಇರೋದು ಅಂತಂದ್ರೆ ಸ್ಟಾರ್ಟ್ಅಪ್ಗಳು ಇಂಥವ್ರು ತುಂಬಾ ಜನ ಪ್ಲಾಸ್ಟಿಕ್ನ ಬಗ್ಗೆ ಜಾಸ್ತಿ ಅವರಿಗೆ ಇನ್ಫಾರ್ಮೇಶನ್ ಇಲ್ಲ. ಅದಕ್ಕೋಸ್ಕರ ಲೈವ್ ಮೆಷಿನ್ಸ್ಗೆ ನಾವು ಹಾಕ್ಸಿ ಗೌರ್ಮೆಂಟ್ ಮಾಡೋ ಕೆಲಸ ನಾವು ಮಾಡ್ತಾ ಇದೀವಿ ಅಂತ ನಾನು ಹೇಳೋದೇನಂದ್ರೆ, ಇವಾಗ ಮಹಿಳಾ ಒಂದು ಟ್ರೈನಿಂಗ್ಸ್ ಕೊಡ್ತಾರಲ್ಲ ಅಂಥವ್ರಿಗೆ ಕಡಿಮೆ ರೇಟಲ್ಲಿ ಈ ಪ್ರಾಡಕ್ಟ್ಸ್ನ ಅಟ್ಲೀಸ್ಟ್ ಒಂದು 7-8 ಪ್ರಾಡಕ್ಟ್ಸ್ನ ಪ್ಲಾಸ್ಟಿಕ್ ಬಾಟಲ್ಸ್ ಇಂದಾಗಲಿ ಪ್ಲಾಸ್ಟಿಕ್ ಇದರಿಂದಾಗಲಿ ಅದನ್ನ ಅವರು ಮಾಡಿ ಅವರು ಅದೇ ಹೌದು ಮೇಡಮ್. ಅಲ್ಲ, ನಿಮ್ಮ ಕಡಿಮೆ ರೇಟಲ್ಲಿ ಮಿಷಿನ್ ಇರಬೇಕು. ಹೌದು ಮೇಡಮ್, ಅದನ್ನೇ ಹೇಳ್ತಾ ಇರೋದು. ಯಾವ ಬಂದಾಗ ಗೊತ್ತಾಗುತ್ತೆ ಏನಾಗ್ತಾ ಇದೆ ಅಂತಂದ್ರೆ, ಈಗ ನಿಮ್ಗೆ ಪ್ಲಾಸ್ಟಿಕ್ ಬಾಟಲ್ಸ್ ಏನು ಮುಂಚೆ ನಿಮ್ಗೆ ಗೊತ್ತಾ, 10 ವರ್ಷ ಮುಂಚೆ ವಾಟರ್ ಬಾಟ್ಲ್ ಪ್ರತಿಯೊಬ್ಬರು ನಾವು ಬೀದಿಯಲ್ಲಿ ಬಿಸಾಕ್ತಾ ಇದ್ವಿ, ಯಾರು ತಗೊಳ್ತಿರ್ಲಿಲ್ಲ. ಇವತ್ತು ನೀವು ಎಲ್ಲೇ ಹೋದ್ರು ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲ್ ನಿಮ್ಗೆ ಸಿಗೋದಿಲ್ಲ. ನೀವು ರಾತ್ರಿ ಬಿಸಾಕೋದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಅವನು ರ್ಯಾಕ್ ಪಿಕ್ಕಲ್ಲಿ ತೊಗೊಂಡೋಗಿರ್ತಾನೆ. ಯಾಕಂದ್ರೆ ಆ ಪ್ಲಾಸ್ಟಿಕ್ ಬಾಟ್ಲ್ ಇವತ್ತು 16 ರಿಂದ 32 ರೂಪಾಯಿ ಪರ್ ಕಿಲೋ ಪರ್ಚೇಸ್ ಮಾಡ್ತಾರೆ. ಅದರಿಂದ ಅವರು ತಿರ್ಗಾ ಫೈಬರ್ ಮಾಡಿ, ತಿರ್ಗಾ ನೀವು ನೋಡಿದ್ರೆ ಈಗ ಎಲ್ಲ ಮಿಲ್ಸ್ಗಳು ಟೆಕ್ಸ್ಟೈಲ್ ಮಿಲ್ಸ್ ಬಂದಾಗ್ಬಿಟ್ಟಿದೆ. ಈಗ ಆ ಪೆಟ್ ಬಾಟಲ್ ಅದು, ಅದರಿಂದ ಫೈಬರ್ ಇಂದಲೇ ನಾವು ಏನು ಪಾಲಿಸ್ಟರ್ಗಳನ್ನ ಪ್ರೊಡ್ಯೂಸ್ ಮಾಡ್ತೀವಿ ಇಂಡಿಯಾದಲ್ಲಿ 98% ರೀಸೈಕಲ್ ಆಗ್ತಾ ಇದೆ. ಅದೇ ರೀತಿ ನೀವು ಹೇಳಿದ ರೀತಿ ಮಹಿಳಾ ಉದ್ಯಮೆದಾರರು ಸಹ 10 ಲಕ್ಷದಿಂದ 20 ಲಕ್ಷದವರೆಗೂ ಮೆಷಿನ್ಸ್ ಇವೆ ಕನ್ವರ್ಟ್ ಮಾಡುವಂಥದ್ದು ಪ್ಲಾಸ್ಟಿಕ್ ಪ್ರಾಡಕ್ಟ್ನ. ಆಮೇಲೆ KSFC ಇಂದ 4% ಅಲ್ಲಿ ಅವ್ರಿಗೆ ಇದು ಸಿಗ್ತಾ ಇದೆ, ಏನು ಸಬ್ಸಿಡಿ ರೇಟಲ್ಲಿ ಲೋನ್ ಸಿಗ್ತಾ ಇದೆ. ಏನಾಗಿದೆ, ಉದ್ಯಮಿಗೆ ಬರಲಿಕ್ಕೆ ಟೆಕ್ನಾಲಜಿ ಬೇಕು. ಟೆಕ್ನಾಲಜಿ ನೋಡಿದ್ರೆ ಅವ್ರಿಗೆ ಉದ್ಯಮ ಏನು ಅಂತ ಗೊತ್ತಾಗೋದಿಲ್ಲ. ಅದರಿಂದಾಗಿ ಎಕ್ಸಿಬಿಷನ್ ನಾವು ಅಂಥವ್ರು ಬಂದು ನೋಡಲಿ ಅಂತೇಳಿ ಲೈವ್ ಮೆಷಿನ್ಸ್ನ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇದ್ದೀವಿ. Good afternoon. My name is Hariram Thakkar. I am the past chairman of Indian Plastic Institute, and I am associated with Caplex 24 as a convener. Friends, one of the things I want to tell you, the plastic industry is one of the topmost industry today, and it is one of the among the top 10 industries, plastic is there. And if we see anywhere, like we are sitting on the chair and all these cameras, videos, everything you see, or any motor vehicle, any item where the plastic is an immediate necessity part. The purpose of this exhibition, what we have done is, in fact, lot of people who are coming up, and Bangalore is growing, not only Bangalore, all over Karnataka, for establishing the industries. People can come and see how the machines are being operated. That will give them a knowledge how practically we can run the machineries and how the products can be made, how the products can be achieved and all that. Because this is not going to end here. Today if we see all our dustbins,